ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿರ್ಲಿಲ್ಲ. ಅವಾಗೆಲ್ಲ ಏನಪ್ಪ ಈ ಸುರೇಶ್ ಅವ್ರು ಫೋನೇ ಎತ್ತಲ್ಲ ಅಂತ ಅನ್ಕೊಂತಿದ್ವಿ. ನಮಗೇನ್ ಗೊತ್ತು ಗುರು, ಈ ರೇಂಜಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು? ಇಲ್ಲ, ಅಷ್ಟು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ಯಾವುದೇ ಸಿನಿಮಾ ಆಗಲಿ, ನಾಟ್ ಇವನ್ ಕಾಂತಾರ ಅಂತಲ್ಲ, ಬಟ್ ಅದು ಇರಬೇಕದು, ಅಷ್ಟು ಸೆಕ್ಯೂರ್ ಆಗಿ ಇರಬೇಕದು. ಒಂದು ನಾವು ಮಾಡ್ತೀವಿ ಅಂತಲೂ ಯಾರ ಹತ್ರನೂ ಹೇಳ್ಕೊಳ್ತಿರ್ಲಿಲ್ಲ. ಯಾವ ಟೆಕ್ನಿಷಿಯನ್ಸ್ ನೋಡಿ ಯಾರು ಹೇಳ್ಕೊಳ್ಳಲ್ಲ ಆಕ್ಚುಲಿ ಸಾಮಾನ್ಯ. ಆಮೇಲೆ ಅದನ್ನ ಅದು ದೊಡ್ಡ ಟೀಮ್. ಮತ್ತೆ ಯಾರು ಫೋಟೋ ತಗೋತಿರ್ಲಿಲ್ಲ, ನಾವ್ ಹಿಂಗ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಯಾರು ಸೆಲ್ಫಿ ತಗೊಳ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಯಾವುದು ಆಚೆ ಹೋಗ್ಬಾರ್ದು ಅನ್ನೋದು. ಯಾವುದೋ ಒಂದು ಫುಟೇಜ್ ಆಗಲಿ, ಒಂದು ಸ್ಟಿಲ್ ಆಗಲಿ ಆಚೆ ಹೋಗ್ಬಾರ್ದಲ್ಲ. ಹೋಗೂ ಇಲ್ಲ ನೋಡಿ. ಅದು ಹೋದ್ರೆ ನಿಮ್ಮಂತರ ಹಾಕೊಂಡು ಹೊಡಿತಿರಲ್ಲ, ಅದಕ್ಕೆ ಹೋಗಲ್ಲ ಅದು. ಅದ್ರಲ್ಲಿ ನಮ್ಮಂತವ್ರಿಗೆ ಮಸ್ಟ್ ಹೇಳ್ಬಾರ್ದು ಅಂತ ಬೇರೆ ಯಾರಿಗೆ ಹೇಳಿದ್ರು ನಮ್ಮಂತವ್ರಿಗೆ ಹೇಳ್ಬಾರ್ದು. ಇಲ್ಲ, ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅನ್ನೋದು. ಯಾವುದೇ ಆಗ್ಲಿ ಒಂದು ಅದು ಥಿಯೇಟರ್ ನೋಡಿದ್ರೆ ಅದು ಸರ್ಪ್ರೈಸ್ ಸಿಗಲ್ಲ. ಅದು ಇದು ನೋಡಿದ ತಕ್ಷಣನೇ ಅದು ಓಕೆ ಇಲ್ಲಿ ಹೆಂಗಿರುತ್ತೆ ಅನ್ನೋದು ಇರುತ್ತೆ. ಬಟ್ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೋಡುವಾಗ್ಲೇನೆ ಅದು ವಾವ್ ಅನ್ಸ್ಬೇಕಲ್ಲ ಜನಗಳಿಗೆ. ನೀವ್ ಹೇಳ್ದೆ ಇರೋದು ಅಷ್ಟೇ, ನೀವು ಅಲ್ಲಿ ಸ್ಟೇಜ್ ಬಂದಾಗ ಆ ಸರ್ಪ್ರೈಸ್ ನನಗ್ ಸಿಗ್ತಿರ್ಲಿಲ್ಲ, ಹೇಳ್ಬಿಟ್ಟಿದ್ದೆ ಅಲ್ವಾ? ಅದೇ